ಚಿರಾಪುಂಜಿಯಲ್ಲಿ ಪತಿಯ ಹತ್ಯೆ ಪತ್ನಿ ನಾಪತ್ತೆ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ಪತಿ ರಾಜ ರಘುವಂಶಿಯ ಹತ್ಯೆ ಕೇಸ್ನಲ್ಲಿ ಪತ್ನಿಯೇ ಪ್ರಮುಖ ಆರೋಪಿ ಅನ್ನುವುದು ಬಯಲಾಗಿದೆ. ಸಾಕಷ್ಟು ಸಂಚಲನವನ್ನ ಕ್ರಿಯೇಟ್ ಮಾಡಿತ್ತು ಈ ಕಹಾನಿ. ನಾಪತ್ತೆ ಕೇಸ್ ಹನಿಮೂನ್ಗೆ ಬಂದಾಗ ರಾಜ ರಘುವಂಶಿಯ ಕೊಲೆಯಾಗಿತ್ತು. ಇಂದೋರ್ನಿಂದ ಮಧ್ಯಪ್ರದೇಶದ ಇಂದೋರ್ನಿಂದ ಚಿರಾಪುಂಜಿಗೆ ಬಂದಿದ್ರು ರಾಜ ಹಾಗೆ ಆತನ ಪತ್ನಿ ಸೋನಂ. ರಾಜನ ಮರ್ಡರ್ ಕೇಸ್ನಲ್ಲಿ ಈಗ ಪತ್ನಿಯೇ ಮಾಸ್ಟರ್ ಮೈಂಡ್ ಅನ್ನೋದು ಬಯಲಾಗಿದೆ. ಸ್ನೇಹಿತರ ಜೊತೆ ಸೇರಿ ಪತಿಗೆ ಮುಹೂರ್ತವನ್ನ ಇಟ್ಟಿದ್ಲು ಸೋನಂ. ಸದ್ಯ ಮೇಘಾಲಯ ಪೊಲೀಸರ ಮುಂದೆ ಸೋನಂ ಶರಣಾಗಿದ್ದಾಳೆ. ಸಾಕಷ್ಟು ಕುತೂಹಲ ಕಾರಣ ಆಗಿತ್ತು. ಪತಿ ಹತ್ಯೆಯಾದ್ರೆ ಪತ್ನಿ ನಾಪತ್ತೆಯಾಗಿದ್ಲು. ಇಡೀ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಯಾರಿರಬಹುದು ಹಂತಕರು, ಎಲ್ಲಿ ಹೋದ್ರು, ಈ ರೀತಿಯಾದಂತಹ ಹಲವು ಪ್ರಶ್ನೆಗಳಿದ್ವು. ಆದೀಗ ಪತ್ನಿಯೇ ಪೊಲೀಸರ ಮುಂದೆ ಶರಣಾಗಿದ್ದಾಳೆ. ಪತಿಯನ್ನ ಪ್ಲಾನ್ ಮಾಡಿ ಮರ್ಡರ್ ಮಾಡಿದ್ದು ನಾನೇ ಅಂತ ಹೇಳಿದ್ದಾಳೆ. ಮದುವೆಯಾಗಿ ವಾರವಾಗಿಲ್ಲ, ಹನಿಮೂನ್ಗೆ ಅಂತ ಹೇಳಿ ಹೋಗಿರ್ತಾರೆ. ಮಧ್ಯಪ್ರದೇಶದ ಇಂದೋರ್ನಿಂದ ಮೇಘಾಲಯಕ್ಕೆ ಹೋಗಿರ್ತಾರೆ, ಚಿರಾಪುಂಜಿಗೆ ಹೋಗಿರ್ತಾರೆ. ಹಾಗೆ ಚಿರಾಪುಂಜಿಗೆ ಹೋಗಿ ಮಧುಚಂದ್ರದ ಕನಸಿನಲ್ಲಿ ತೇಲ್ತಾ ಇದ್ದಂತಹ ಪತಿ ರಾಜ ರಘುವಂಶಿಯನ್ನ ಪತ್ನಿಯೇ ಮರ್ಡರ್ ಮಾಡಿದ್ದಾಳೆ. ತನ್ನ ಸ್ನೇಹಿತರ ಜೊತೆ ಸೇರಿ ಕೊಲೆ ಮಾಡಿದ್ದಾಳೆ. ಆ ಮದುವೆಯ ವಿಡಿಯೋ ನೋಡ್ತಾ ಇದ್ದೀರಿ. 1 ವಾರದ ಹಿಂದೆ ನಡೆದಂತಹ ಮದುವೆ. ಬಹಳ ಖುಷಿಯಾಗಿ ಪತಿ ಪತ್ನಿ ಫೋಟೋಗೆ ಪೋಸ್ ಕೊಟ್ಟಿದ್ರು. ಮದುವೆ ಆಗೋಕ್ಕೂ ಮುಂಚೆಯೇ ಈ ಮರ್ಡರ್ ಪ್ಲಾನ್ ಆಗಿತ್ತಾ, ಅಥವಾ ಮದುವೆ ಆದ್ಮೇಲೆ ಏನಾದ್ರೂ ಆಯ್ತಾ, ಅದಾದ ನಂತರದಲ್ಲಿ ಈ ಕೊಲೆಗೆ ಪ್ಲಾನ್ ಮಾಡಿದ್ಲಾ ಸೋನಂ? ಇದೆಲ್ಲವೂ ಕೂಡ ತನಿಖೆಯ ನಂತರ ಬಯಲಾಗಬೇಕು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೀಡ್ತಾ ಹೋಗ್ತಾರೆ. ಚಂದ್ರಮೋಹನ್, ರಾಷ್ಟ್ರಾದ್ಯಂತ ಸಂಚಲನ ಕ್ರಿಯೇಟ್ ಮಾಡಿದ್ದಂತಹ ಪ್ರಕರಣ ಇದು. ರಾಜ ಹಾಗೆ ಸೋನಂ ನಾಪತ್ತೆ ಕೇಸ್. ಈಗ ಪತಿ ಕೊಲೆಯಾಗಿದ್ದಾನೆ. ಕೊಲೆಯ ಹಿಂದಿರೋದು ಪತ್ನಿ ಅನ್ನೋದು ಸದ್ಯ ಬಯಲಾಗಿದೆ. ಯಾವ ಕಾರಣಕ್ಕಾಗಿ ಕೊಲೆ ನಡೆಯಿತು, ಯಾವ ರೀತಿಯಾಗಿ ಪ್ಲಾನಿಂಗ್ ಅನ್ನ ಮಾಡ್ಕೊಂಡಿದ್ರು, ಏನ್ ಡೀಟೇಲ್ ಸಿಗ್ತಾ ಇದೆ? ಹೌದು ವಿದೇಶಿ, ಈ ತಿಂಗಳ 2ನೇ ತಾರೀಕು ಮೇಘಾಲಯದ ಚಿರಾಪುಂಜಿಯ ಬಳಿನಲ್ಲೇ ರಾಜ ರಘುವಂಶಿಯ ಶವ ಪತ್ತೆಯಾಗಿತ್ತು. ಡಿಕಂಪೋಸ್ಡ್ ಸ್ಥಿತಿನಲ್ಲಿ ರಾಜ ರಘುವಂಶಿಯ ಶವ ಪತ್ತೆಯಾಗಿತ್ತು. ಆದರೆ ಸೋನಂ ಪತ್ತೆ ಆಗಿರಲಿಲ್ಲ. ಈ ಮತ್ತೊಂದು ಕಡೆಯಲ್ಲಿ ಮಧ್ಯಪ್ರದೇಶದ ಇಂದೋರ್ನಲ್ಲಿ ರಾಜ ರಘುವಂಶಿಯ ಸೋದರರು, ಕುಟುಂಬಸ್ಥರು ರಾಜ ರಘುವಂಶಿ ನಾಪತ್ತೆಯಾಗಿದ್ದಾರೆ ಅಂತ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ರು. ಜೊತೆಗೆ ಮೇಘಾಲಯ ಪೊಲೀಸರಿಗೂ ಕೂಡ ದೂರನ್ನ ಕೊಟ್ಟಿದ್ರು. ಜೊತೆಗೆ ಮಧ್ಯಪ್ರದೇಶದ ಸಿಎಂ ಮೋಹನ್ ಯಾದವ್ ಅವರು ಕೂಡ ಮೇಘಾಲಯ ಸಿಎಂ ಜೊತೆಗೆ ಮಾತನಾಡಿದ್ರು. ಮತ್ತು ಕೇಂದ್ರದ ಗೃಹ ಇಲಾಖೆಯಿಂದಲೂ ಕೂಡ ಮೇಘಾಲಯ ಸಿಎಂಗೆ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಈ ಪ್ರಕರಣವನ್ನು ಆದಷ್ಟು ಬೇಗ ಭೇದಿಸಬೇಕು, ನಾಪತ್ತೆಯಾಗಿ ದಂಪತಿಯನ್ನ ಪತ್ತೆ ಮಾಡಬೇಕು, ಅವ್ರಿಗೆ ಏನಾಗಿದೆ ಏನು ಅನ್ನೋದ್ರ ಬಗ್ಗೆ ತನಿಖೆ ನಡೆಸಬೇಕು ಅಂತೇಳಿ ಕೇಂದ್ರ ಸರ್ಕಾರ, ಮಧ್ಯಪ್ರದೇಶ ಸರ್ಕಾರದಿಂದ ಎಲ್ಲವೂ ಕೂಡ ಮೇಘಾಲಯ ಸರ್ಕಾರದ ಮೇಲೆ ಒತ್ತಡವನ್ನು ಹೇರಲಾಗಿತ್ತು. ಆದರೆ ಈಗ ಬಂದಿರುವಂತಹ ಮಾಹಿತಿಯ ಪ್ರಕಾರ ಈ ರಾಜ ರಘುವಂಶಿಯ ಶವ ಈ ತಿಂಗಳ 2ನೇ ತಾರೀಕಿಗೆ ಪತ್ತೆಯಾಗಿತ್ತು. ಆದರೆ ಸೋನಂ ಪತ್ತೆ ಆಗಿರಲಿಲ್ಲ. ಈಗ ಪೊಲೀಸರ ತನಿಖೆ ವೇಳೆಯಲ್ಲಿ ಗೊತ್ತಾಗಿರ್ತಕ್ಕಂಥ ಮಾಹಿತಿ ಏನು ಅಂದರೆ, ರಾಜ ರಘುವಂಶಿಯನ್ನ ಹತ್ಯೆಯನ್ನು ಮಾಡಲಾಗಿದೆ. ಹತ್ಯೆಯನ್ನು ಮಾಡಿಸಿರೋದು ಬೇರೆ ಯಾರು ಅಲ್ಲ, ಆತನ ಪತ್ನಿ ಸೋನಂ ಅನ್ನೋದು. ಇವರು ಹನಿಮೂನ್ಗಾಗಿನೇ ಮೇಘಾಲಯದ ಚಿರಾಪುಂಜಿಗೆ ಹೋದಂಥವ್ರು. ಅಲ್ಲಿ ಪತ್ನಿ ಸೋನಂ ಹನಿಮೂನ್ನ ವೇಳೆನಲ್ಲೇ ಪತಿ ರಾಜ ರಘುವಂಶಿಯನ್ನ ಹತ್ಯೆ ಮಾಡಿಸಿದ್ದಾರೆ. 4 ಕಾಂಟ್ರಾಕ್ಟ್ ಕಿಲ್ಲರ್ಗಳ ಮೂಲಕ ಈತನನ್ನ ಹತ್ಯೆ ಮಾಡಲಾಗಿದೆ ಅನ್ನೋ ಒಂದು ಮಾಹಿತಿ ಸಿಕ್ಕಿದೆ. ಅದಾದ ಬಳಿಕ ಸೋನಂ ಅಲ್ಲಿಂದ ಪರಾರಿಯಾಗಿ ಉತ್ತರ ಪ್ರದೇಶದ ಗಾಜಿಪುರಕ್ಕೆ ಬಂದಿದ್ದಾಳೆ. ಗಾಜಿಪುರದ ಪೊಲೀಸ್ ಠಾಣೆಗೆ ಈಗ ಶರಣಾಗತಿಯಾಗಿದ್ದಾಳೆ. ಮುಖ್ಯವಾಗಿ ರಾಜ ರಘುವಂಶಿಯ ಸೋದರರು ಮತ್ತು ಅವರ ಕುಟುಂಬಸ್ಥರು ಈ ಪ್ರಕರಣವನ್ನು ಸಿಬಿಐ ತನಿಖೆಗೆ ವಹಿಸಬೇಕು ಅಂತೇಳಿ ಒತ್ತಾಯವನ್ನು ಮಾಡಿದ್ರು. ಮಧ್ಯಪ್ರದೇಶ ಸರ್ಕಾರ ಕೂಡ ಮೇಘಾಲಯ ಸರ್ಕಾರದ ಮೇಲೆ ತೀವ್ರವಾಗಿ ಒತ್ತಡ ಹೇರಿತ್ತು. ಹೀಗಾಗಿ ಈಕೆಗೆ ತಾನು ಬಚಾವಾಗಲಿಕ್ಕೆ ಸಾಧ್ಯವಿಲ್ಲ ಅನ್ನೋದು ಗೊತ್ತಾಗಿದೆ. ಹಾಗಾಗಿ ಕೊನೆಗೆ ಉತ್ತರ ಪ್ರದೇಶಕ್ಕೆ ಬಂದು ಉತ್ತರ ಪ್ರದೇಶದ ಗಾಜಿಪುರ ಪೊಲೀಸ್ ಠಾಣೆಗೆ ಶರಣಾಗತಲಾಗಿದ್ದಾಳೆ. ಈಗ ಪೊಲೀಸರು ಕೊಲೆ ಕೇಸ್ ನ ನೋಡಿದಾಗ ಬಾನಲ್ಲೇ ಮಧುಚಂದ್ರಕ್ಕೆ ಅನ್ನುವಂತಹ ಕನ್ನಡದ ಫೇಮಸ್ ಸಿನಿಮಾ, ಹಿಟ್ ಸಿನಿಮಾ ನೆನಪಾಗುತ್ತೆ. ಸೇಮ್ ಅದೇ ರೀತಿಯಾದಂತಹ ಸ್ಟೋರಿ ಲೈನ್. ಅಲ್ಲಿ ಹೀರೋಯಿನ್ ಸಾಯ್ತಾಳೆ, ಇಲ್ಲಿ ಹೀರೋ ಪ್ರಾಣವನ್ನ ಕಳ್ಕೊಂಡಿದ್ದಾನೆ. ರೀಸನ್ ಏನು ಅನ್ನೋದೇನಾದ್ರೂ ಗೊತ್ತಾಗ್ತಾ ಇದೆಯಾ ಚಂದ್ರಮೋಹನ್? ಹೌದು ವಿದೇಶಿ, ಈಗಾಗಲೇ ಈ ಹತ್ಯೆ ಪ್ರಕರಣಕ್ಕೆ ಕಾರಣ ಏನು ಅನ್ನೋದು ಕೂಡ ಗೊತ್ತಾಗಿದೆ. ಈ ಮದುವೆ ಆಗಿದ್ದಂಥ ಸೋನಂಗೆ ರಾಜು ಕುಶ್ವಾಹ ಅನ್ನೋ ಮತ್ತೊಬ್ಬ ಯುವಕನೊಂದಿಗೆ ಲವ್ ಅಫೇರ್ ಇತ್ತು. ಆ ಲವ್ ಅಫೇರ್ನ ಕಾರಣಕ್ಕಾಗಿಯೇ ಪತಿ ಈ ರಾಜ ರಘುವಂಶಿಯನ್ನು ಹತ್ಯೆ ಮಾಡಲಾಗಿದೆ. ಈ ರಾಜ ರಘುವಂಶಿಯ ಜೊತೆ ವಿವಾಹ ಆಗಲಿಕ್ಕೆ ಸೋನಂಗೆ ಇಷ್ಟ ಇರಲಿಲ್ಲ. ಆದರೂ ಕೂಡ ಕುಟುಂಬದವರ ಒತ್ತಡಕ್ಕೆ ಒಳಗಾಗಿ ಈ ರಾಜ ರಘುವಂಶಿಯನ್ನು ಸೋನಂ ಮದುವೆ ಆಗಿದ್ಲು. ಮದುವೆ ಆದ ಬಳಿಕ ಹನಿಮೂನ್ಗಾಗಿಯೇ ಚಿರಾಪುಂಜಿಗೆ ಮೇಘಾಲಯಕ್ಕೆ ಹೋಗೋಣ ಅಂತೇಳಿ ಪತಿಯನ್ನು ಕರ್ಕೊಂಡು ಹೋಗಿದ್ಲು. ಅಲ್ಲಿ ಕರ್ಕೊಂಡು ಹೋದ ಬಳಿಕ ಒಂದು ಹೋಮ್ ಸ್ಟೇನಲ್ಲಿ ಸ್ಟೇ ಆಗಿದ್ರು. ಸ್ಟೇ ಆಗಿ ಒಂದು ಬೈಕನ್ನು ತೆಗೆದುಕೊಂಡು ಬಾಡಿಗೆಗೆ ತೆಗೆದುಕೊಂಡು ಆ ಬೈಕ್ನಲ್ಲಿ ಆ ಏರಿಯಾವನ್ನು ಸುತ್ತಾಡಲಿಕ್ಕೆ ಹೋಗಿದ್ರು. ಅಲ್ಲಿ ಬೆಟ್ಟ ಗುಡ್ಡಗಳನ್ನು ಸುತ್ತಾಡಲಿಕ್ಕೆ ಹೋಗಿದ್ರು. ಸುತ್ತಾಡುವಂಥ ಸಂದರ್ಭದಲ್ಲಿ ಅವ್ರ ಜೊತೆಗೆ ಇನ್ನೂ 3-4 ಬಂದು ಈ ರಾಜ ರಘುವಂಶಿಯನ್ನು ಹತ್ಯೆ ಮಾಡಿದ್ದಾರೆ. ಅಲ್ಲಿ
ಅಲ್ಲಿಗೆ ಇವರ ಜೊತೆಗೆ ಇನ್ನೂ 3 ಇದ್ರು ಅನ್ನೋದನ್ನು ಕೂಡ ಅಲ್ಲಿನ ಸ್ಥಳೀಯ ಗೈಡ್ಗಳು ನೋಡಿದರೆ ಇವರನ್ನ ಮಾತನಾಡಿಸಿದರೆ ಇವರು ಹಿಂದಿನಲ್ಲಿ ಮಾತನಾಡ್ತಾ ಇದ್ರು. ಈ ರಾಜಾ ರಘುವಂಶಿ ಮತ್ತು ಸೋನಂ ಜೊತೆಗೆ ಇನ್ನೂ 3-4 ಮಂದಿ ಇದ್ರು ಅನ್ನೋದನ್ನ ಸ್ಥಳೀಯ ಗೈಡ್ಗಳು ಕೂಡ ಮೇಘಾಲಯ ಪೊಲೀಸರಿಗೆ ಮಾಹಿತಿನ ಕೊಟ್ಟಿದ್ರು. ಇದರ ಆಧಾರದ ಮೇಲೆ ಪೊಲೀಸರು ಕೂಡ ತನಿಖೆಯನ್ನು ನಡೆಸ್ತಾ ಇದ್ರು. ಆದ್ರೆ ಈಗ ಅಂತಿಮವಾಗಿ ಈ ಸೋನಂನೇ ಉತ್ತರ ಪ್ರದೇಶದ ಗಾಜಿಪುರದ ಪೊಲೀಸ್ ಸ್ಟೇಷನ್ಗೆ ಬಂದು ಶರಣಾಗತಲಾದ ಬಳಿಕ ಈ ಕೊಲೆ ಹೇಗೆ ನಡೀತು, ಕೊಲೆಗೆ ಕಾರಣ ಏನು, ಕೊಲೆಯಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅನ್ನೋದು ಎಲ್ಲ ಮಾಹಿತಿ ಕೂಡ ಪೊಲೀಸರಿಗೆ ಸಿಕ್ತು. ಈಗ ಬಾಡಿಗೆ ಹಂತಕರು 3 ಕೂಡ ಮೇಘಾಲಯ ಪೊಲೀಸರು ಬಂಧಿಸಿದ್ದಾರೆ. ಸೋನಂನನ್ನು ಕೂಡ ಬಂಧಿಸಿದ್ದಾರೆ. ಇನ್ನೂ ಒಬ್ಬ ಹಂತಕನನ್ನ ಬಂಧಿಸಬೇಕಾಗಿದೆ. ಆತನ ಬಂಧನಕ್ಕಾಗಿ ಆಪರೇಷನ್ ಅನ್ನು ನಾವು ಇನ್ನೂ ಮುಂದುವರಿಸಿದ್ದೇವೆ ಅಂತೇಳಿ ಮೇಘಾಲಯ ಡಿಜಿಪಿ ಮತ್ತು ಸಿಎಂ ಕನಾರ್ಡ್ ಸಂಗ್ಮಾ ಕೂಡ ಹೇಳಿದ್ದಾರೆ. ವಿದೇಶಿ ಥ್ಯಾಂಕ್ ಯು ಚಂದ್ರಮೋಹನ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಆ ಸಿಸಿಟಿವಿ ಫುಟೇಜ್ ನ ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಮದುವೆಯ ಸಂದರ್ಭದ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಹೆಚ್ಚು ದಿನ ಆಗಿಲ್ಲ ಮದುವೆಯಾಗಿ, ಹನಿಮೂನ್ಗೆ ಅಂತ ಹೋಗಿದ್ದಾರೆ ಮೇಘಾಲಯಕ್ಕೆ. ಆ ಸಂದರ್ಭದಲ್ಲಿ ಪತಿಯ ಜೊತೆ ಎಷ್ಟು ಖುಷಿಯಾಗಿ ಏನೂ ಇಲ್ಲ, ತನ್ನ ಒಳಗೆ ಯಾವುದೇ ಷಡ್ಯಂತ್ರ ಇಲ್ಲ, ಯಾವುದೇ ಕೊಲೆಯ ಸಂಚಿಲ್ಲ ಅನ್ನೋ ರೀತಿ ಪತಿಯ ಜೊತೆ ಮೇಘಾಲಯದಲ್ಲಿ ಹನಿಮೂನ್ನಲ್ಲಿ ಅಡ್ಡಾಡಿದ್ದಾಳೆ ಸೋನಂ. ಪತಿಗೆ ಸಣ್ಣ ಸುಳಿವು ಕೂಡ ಇರಲಿಲ್ಲ. ಬಹಳ ಖುಷಿಯಿಂದ ಇಷ್ಟಪಟ್ಟವಳನ್ನ ವರಿಸುವಂತಹ ಕೆಲಸವನ್ನ ಈತ ಮಾಡಿದ್ದ ರಾಜಾ ರಘುವಂಶಿ. ಆದ್ರೆ ಹನಿಮೂನ್ಗೆ ಹೋದಂತಹ ನಂತರದಲ್ಲಿ ಬಾಡಿಗೆ ಹಂತಕರನ್ನ ಕರೆಸಿ ಈಕೆ ತನ್ನ ಪತಿಯನ್ನ ಕೊಲೆ ಮಾಡಿರುವುದು ಸದ್ಯ ತನಿಖೆಯ ಸಂದರ್ಭದಲ್ಲಿ ಬೆಳಕಿಗೆ ಬಂದಿದೆ. ಸರ್ಕಾರಗಳ ಮಟ್ಟದಲ್ಲಿ ಒತ್ತಡ ಇತ್ತು. ರಾಜಾ ರಘುವಂಶಿಯ ಕೊಲೆಗೆ ಸಂಬಂಧಪಟ್ಟ ಹಾಗೆ ಸೋನಂ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ರು ಕೂಡ ನಾಪತ್ತೆಯಾಗಿದ್ದಾರೆ. ಆತನ ಶವ ಸಿಕ್ಕಿದೆ. ಆಕೆ ಎಲ್ಲಿ ಹೋಗಿದ್ದಾಳೋ ಗೊತ್ತಿಲ್ಲ, ಆಕೆಗೆ ಏನಾಗಿದೆಯೋ ಗೊತ್ತಿಲ್ಲ. ಈ ರೀತಿಯಾದಂತಹ ಚರ್ಚೆಗಳಿತ್ತು. ಆದ್ರೆ ವೆರಿ ಇಂಟ್ರೆಸ್ಟಿಂಗ್ಲಿ ಇಡೀ ಸ್ಟೋರಿಯಲ್ಲಿ ಟ್ವಿಸ್ಟ್ ಅನ್ನೋ ಹಾಗೆ ಉತ್ತರ ಪ್ರದೇಶಕ್ಕೆ ಬಂದಂತಹ ಸೋನಂ ಗಾಜಿಯಾಪುರದಲ್ಲಿ ಪೊಲೀಸರಿಗೆ ಶರಣಾಗಿದ್ದಾಳೆ. ನಾನೇ ಕೊಲೆ ಮಾಡಿಸಿರೋದು, ನನಗೆ ಅಕ್ರಮ ಸಂಬಂಧ ಇತ್ತು, ನನಗೆ ಬೇರೊಬ್ಬನ ಮೇಲೆ ಪ್ರೀತಿ ಇತ್ತು, ಆ ಕಾರಣಕ್ಕಾಗಿ ಪತಿಯನ್ನ ಕೊಲೆ ಮಾಡಿಸ್ತೆ ಅಂತ ಹೇಳಿ ಪೊಲೀಸರ ಮುಂದೆ ಶರಣಾದಂತಹ ಸೋನಂ ಹೇಳಿಕೆಯನ್ನ ಕೊಟ್ಟಿದ್ದಾಳೆ. ಆಕೆಯ ಜೊತೆ ಸಹಕಾರವನ್ನ ಕೊಟ್ಟಂತಹ ಆ ಆರೋಪಿಗಳನ್ನ ಗಮನಿಸ್ತಾ ಇದ್ದೀರಿ. ಆ ಬಾಡಿಗೆ ಹಂತಕರು ಮೇಘಾಲಯದ ಚಿರಾಪುಂಜಿಯ ಗುಡ್ಡಗಳ ಮೇಲೆ ರಾಜಾ ರಘುವಂಶಿಯನ್ನ ಕೊಲೆ ಮಾಡಿದಂಥವ್ರು, ಸೋನಂಗೆ ಸಾಥ್ ಕೊಟ್ಟವರು, ಅವರನ್ನ ಕೂಡ ಅರೆಸ್ಟ್ ಮಾಡಲಾಗಿದೆ. ಆ ಮೂಲಕ ಇಡೀ ರಾಷ್ಟ್ರದಲ್ಲಿ ಸಂಚಲನ ಸೃಷ್ಟಿ ಮಾಡಿದ್ದಂತಹ ಪ್ರಕರಣಕ್ಕೆ ಸದ್ಯ ಕೊಲೆಯ ಟ್ವಿಸ್ಟ್ ಸಿಕ್ಕಿದೆ. ಕೊಲೆ ಪಾತಕಿಯಾಗಿ ಪತ್ನಿಯೇ ಕಾಣಿಸಿಕೊಂಡಿದ್ದಾಳೆ. ಬಾನಲ್ಲ ಮಧುಚಂದ್ರಕೆ ಅಂತ ಹೇಳಿ ಪತಿಯನ್ನ ಕರ್ಕೊಂಡು ಹೋದವಳು ಅಲ್ಲಿ ಮರ್ಡರ್ ಮಾಡಿ ಆ ನಂತರ ಸೀದಾ ಉತ್ತರ ಪ್ರದೇಶಕ್ಕೆ ಬಂದಿದ್ದಾಳೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.